ಸಾಗರ ತಾಲೂಕಿನ ಮಡಸೂರು ಸಮೀಪದ ಸಿಂಪೆಕೆರೆ ಬಳಿ 38 ವರ್ಷದ ಆನಂದ್ ಪೂಜಾರಿ ಎಂಬ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಮೂಲತಃ ಹೆಗ್ಗೋಡು ಸಮೀಪದ ಮುಂಡಿಗೆಸರ ಗ್ರಾಮದವರಾದ ಆನಂದ್ ಪೂಜಾರಿ ಸುಮಾರು 15 ವರ್ಷಗಳ ಹಿಂದೆ ಮಡಸೂರು ಗ್ರಾಮದ ಯುವತಿಯನ್ನ ವಿವಾಹವಾಗಿ ಅಲ್ಲಿಯೇ ವಾಸವಾಗಿದ್ರು. ಅಡಿಕೆ ಕೊನೆ ಕೊಯ್ಯೋದು, ಕೊಳೆ ಔಷಧಿ ಸಿಂಪಣೆ ಸೇರಿದಂತೆ ಅಡಿಕೆ ತೋಟಕ್ಕೆ ಸಂಬಂಧಿಸಿದ ವಿವಿಧ ಕೂಲಿ ಕೆಲಸಗಳನ್ನ ಮಾಡ್ತಿದ್ರು. ಮಂಗಳವಾರ ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಯಾರೋ ಫೋನ್ ಮಾಡ್ತಿದ್ದಾರೆ ಎಂದು ಹೊರಗೆ ಹೋಗಿ ಬರ್ತೇನೆ ಎಂದು ಕುಟುಂಬದವರಿಗೆ ತಿಳಿಸಿ ಬೈಕ್ ನಲ್ಲಿ ತೆರಳಿದ್ರು. ಆದ್ರೆ ತಡರಾತ್ರಿಯಾದ್ರೂ ಮನೆಗೆ ವಾಪಸ್ ಬಾರದ ಹಿನ್ನೆಲೆಯಲ್ಲಿ ಕುಟುಂಬದವರು ಅವರ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು. ಗಾಬರಿಗೊಂಡ ಕುಟುಂಬದವರು ಹುಡುಕಾಟ ನಡೆಸಿದಾಗ ಮಡಸೂರು ಗ್ರಾಮದ ಕೆರೆ ಪಕ್ಕದ ರಸ್ತೆ ಬದಿಯಲ್ಲಿ ಆನಂದ್ ಪೂಜಾರಿ ಅವರ ಬೈಕ್ ಪತ್ತೆಯಾಗಿದೆ. ಬಳಿಕ ಸುತ್ತಮುತ್ತ ಹುಡುಕಾಟ ನಡೆಸಿದಾಗ ಕಲ್ಲುಗಳ ನಡುವೆ ಅವರ ಶವ ಪತ್ತೆಯಾಗಿದೆ. ಆನಂದ್ ಪೂಜಾರಿ ಅವರನ್ನ ಯಾರೋ ಹಿಂದಿನಿಂದ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿರಬಹುದು ಎಂಬ ಶಂಕೆ ವ್ಯಕ್ತವಾಗ್ತಿದೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಉಪಾಧೀಕ್ಷಕರು ಹಾಗೂ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕೊಲೆಗೆ ಕಾರಣ ಹಾಗೂ ಆರೋಪಿಗಳ ಪತ್ತೆಗಾಗಿ ತನಿಖೆ ಮುಂದುವರೆಸಿದ್ದಾರೆ.